ನಮಸ್ತೆ ಸ್ನೇಹಿತರೆ. ನಾನಿಂದು ಆ ಒಂದು ಮನೆಯ ಹಾರರ್ ಕಥೆಯ ಭಾಗ 3 ವಾಚಿಸ ಹೊರಟಿದ್ದೇನೆ. ಎಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಲ್ವೇ? ಬನ್ನಿ ಕಥೆಯನ್ನು ಮುಂದುವರೆಸೋಣ. ಶಂಕರ್ 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 ಎಂದು ವತ್ಸಲ ಜೋರಾಗಿ ಕಿರಿಚತೊಡಗಿದಳು. ಸ್ನಾನ ಮುಗಿಸಿ ಆಫೀಸ್ಗೆಂದು ತಯಾರಾಗ್ತಾ ಇದ್ದ ಶಂಕರ್ ಗಾಬರಿಯಿಂದ ಏನಾಯ್ತೋ ಎಂದುಕೊಂಡು ಹೊರಗಡೆ ಬಂದ. ಇಲ್ಲಿ ನೋಡಿ ಶಂಕರ್, ರಂಗೋಲಿ ಎಂದಾಗ ಅತ್ತ ತಿರುಗಿದರೆ ರಂಗೋಲಿ ಎಲ್ಲ ಕೆಂಪಡರಿತ್ತು. ಏನಾಯ್ತು ಅಂತ ಶಂಕರ್ ಕೇಳಿದಾಗ ವತ್ಸಲ ಅಯ್ಯೋ ರಕ್ತ ರಕ್ತ ಎಂದಾಗ ಶಂಕರ್ ಅಯ್ಯೋ ಇದು ರಕ್ತ ಅಲ್ಲ ಅನಿಸುತ್ತೆ, ಕುಂಕುಮ ಇರಬೇಕು ಅಂದನು. ಶಂಕರ್ ಏನಂತ ಮಾತಾಡ್ತಾ ಇದ್ದೀರಾ, ಇದು ರಕ್ತವೇ ಎಂದಳು ವತ್ಸಲ. ಇರ್ಬೋದು ವತ್ಸಲ, ಯಾವುದೋ ಬೆಕ್ಕು ಇಲಿಯನ್ನು ಹಿಡಿದು ಕೊಂಡೊಯ್ಯುವಾಗ ರಕ್ತ ಸೋರಿರ್ಬೋದು, ಚಿಂತೆ ಬೇಡ ಎಂದನು. ನಾನು ಆಫೀಸ್ಗೆ ಹೋಗಬೇಕು, ನಂಗೆ ಗೊತ್ತಾಯಿತು, ಬಂದು ತಿಂಡಿ ಮಾಡಿಕೊಡು ಅಂತ ಹೇಳಿ ಶಂಕರ್ ಒಳಗೋದ. ವತ್ಸಲ ಕೂಡ ವಿಧಿ ಇಲ್ಲದೆ ಒಳಗೆ ನಡೆದಳು. ವತ್ಸಲಳಿಗೆ ಬೆಳಿಗ್ಗೆ ಎದ್ದಾಗಿಂದ ರಂಗೋಲಿಯ ರಕ್ತದ ಕಲೆಗಳೇ ತಲೆಯಲ್ಲಿ ಪ್ರಶ್ನೆಗಳನ್ನು ಸೃಷ್ಟಿಸ್ತಾ ಇತ್ತು. ಆದರೂ ತಾನು ಒಂದಷ್ಟು ತಿಂಡಿ ತಿಂದು ಪಾಪುಗೆ ಸಹ ಸ್ನಾನ ಮಾಡಿಸಿ ತಿಂಡಿ ಕೊಟ್ಟು ಹಾಗೆ ಮಲಗಿಸಿದ್ಲು. ಪಾಪು ಮಲಗಿದೆ ಅಂದ್ಕೊಂಡು ಬಟ್ಟೆ ಒಣಗಾಕಲು ಹೊರಗಡೆ ಹೋದ್ಲು. ಬಟ್ಟೆಗಳನ್ನ ಒಣಗಾಕ್ತಾ ತಲೆಯಲ್ಲಿ ಮತ್ತದೇ ರಂಗೋಲಿ ರಕ್ತ ಕಾಡತೊಡಗಿತ್ತು. ಆದರೆ ಅಷ್ಟರಲ್ಲಿ ಕಿಟಕಿ ಹತ್ರ ಏನೋ ಸದ್ದಾಯಿತು ಅಂತ ಪಾಪುವಿನ ರೂಮಿನ ಕಿಟಕಿಯಲ್ಲಿ ಬಗ್ಗಿದಾಗ ಪಾಪು ಆಗಲೇ ಎದ್ದು ಹಾಸಿಗೆ ತುದಿಗೆ ಬಂದಿದ್ದ. ಅಯ್ಯೋ ಪಾಪು ಬಂದೆ ಅಂತ ಹೇಳಿ ಗಾಬರಿಯಾಗಿ ಮನೆಯೊಳಕ್ಕೆ ಓಡಿದಳು. ಆದರೆ ಅಲ್ಲಿ ಪಾಪು ಕಿಲಕಿಲ ಅಂತ ನಗ್ತಾ ಇದ್ದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅವನು ಹಾಗೆ ನಗ್ತಾನೇ ಇದ್ದ. ಇಡೀ ರೂಮಲ್ಲಿ ಯಾರಂದ್ರೆ ಯಾರೂ ಇರಲಿಲ್ಲ. ಅವಳಿಗೆ ನಿಜಕ್ಕೂ ಆಘಾತ ಉಂಟಾಗಿತ್ತು. ಹೋಗಿ ಪಾಪುನ ತಬ್ಕೊಂಡು ಹತ್ಬಿಟ್ಲು. ಸುತ್ತ ಯಾರೂ ಇಲ್ಲ. ಅಂದರೆ ಮಗು ನಗುನ ನಿಲ್ಲಿಸೇ ಇರಲಿಲ್ಲ. ಒಂದೆಡೆ ದೃಷ್ಟಿ ಇಟ್ಕೊಂಡು ನಗ್ತಾನೇ ಇತ್ತು ಎಷ್ಟೋ ಹೊತ್ತು. ತಕ್ಷಣ ರೂಮಿಂದ ಆಚೆ ಬಂದು ತೋಟದಲ್ಲಿ ಹಾಗೆ ಕೂತ್ಬಿಟ್ಟು ಮಗುನ ಎದೆಗಾನಿಸ್ಕೊಂಡ್ಲು. ಎದೆ ಹೊಡ್ಕೊತಾ ಇತ್ತು ಜೋರಾಗಿ. ಮಗುವಿನ ಮುಖದಲ್ಲಿ ಇನ್ನೂ ನಗೆ ಹಾಗೆ ಇತ್ತು. ಅಷ್ಟರಲ್ಲಿ ಅಕ್ಕ ಅಕ್ಕ ಅನ್ನೋ ಧ್ವನಿ ಕೇಳಿಸ್ತು. ಇದು ಕೆಂಪಿದೆ ಸದ್ಯ, ಕೆಂಪಿ ಬಂದ್ಲಲ್ಲ ಅಂತೇಳಿ ಕೆಂಪಿ ನಾನು ಇಲ್ಲಿದ್ದೀನಿ ಕಣೇ ತೋಟದಲ್ಲಿ ಅಂತ ಹೇಳ್ತಾ ಜೋರಾಗಿ ಕೂಗಿದ್ಲು. ಕೆಂಪಿ ಬೆಳಿಗ್ಗೆಯಿಂದ ಅದುವರೆಗೂ ನಡೆದ ಎಲ್ಲ ಘಟನೆಗಳನ್ನು ಮತ್ತು ಸ್ವಲ್ಪ ಹೊತ್ತಿನ ಮುಂಚೆ ಪಾಪು ಜೊತೆ ನಡೆದ ಘಟನೆನ ಎಲ್ಲ ಹಂಚ್ಕೊಂಡ್ಲು. ಆ ಪಾಪು ಇನ್ನೂ ನಗ್ತಾನೇ ಇತ್ತು. ತಕ್ಷಣ ಕೆಂಪಿ ಪಾಪುನ ಎತ್ಕೊಂಡು ಬಿಡಿ ಅಕ್ಕ, ಏನೂ ಇಲ್ಲ, ನೀವೇನೋ ನೋಡಿ ಭ್ರಮೆ ಪಟ್ಟಿದ್ದೀರಾ ಅನಿಸುತ್ತೆ ಎಂದಾಗ ವತ್ಸಲ ಸಿಟ್ಟಿನಿಂದ ಕೆಂಪಿ ನೀನು ನನಗೆ ಹೇಳಬೇಡ, ಭ್ರಮೆ ಅಲ್ಲ, ನೋಡು ಪಾಪು ಹೇಗೆ ನಗ್ತಿದ್ದಾನೆ ಅಂದ್ಲು. ಈಗ ಕೆಂಪಿ ಎಲ್ಲ ಸರಿ ಅಕ್ಕ, ಪಾಪುಗೆ ಏನು ಹೆಸರಿಟ್ಟಿದ್ದೀರಾ ಅಂದಾಗ ಶ್ರೀಶ ಎಂದಳು. ಕೆಂಪಿ ಎಲ್ಲ ಸರಿ ಹೋಗುತ್ತೆ ಅಕ್ಕ, ಬನ್ನಿ ನಾನು ಕೈಯಾರೆ ಕಾಪಿ ಮಾಡಿಕೊಡ್ತೀನಿ, ನಮ್ಮಮ್ಮ ಯಾವಾಗಲೂ ಭಾಳ ರುಚಿಯಾಗಿ ಮಾಡ್ತೀಯ ಕಣೆ ಕೆಂಪಿ ಅಂತಿರ್ತಾರೆ ಅಂತ ಹೇಳುತ್ತಾ ಇಬ್ಬರು ಅಡಿಗೆ ಮನೆ ಹೊಕ್ಕರು. ಪಾಪುನ ಎತ್ಕೊಂಡೆ ಕೆಂಪಿ ವತ್ಸಲಳನ್ನು ಸಾಮಾನುಗಳ ಜಾಗದ ಬಗ್ಗೆ ಕೇಳಿಕೊಂಡು ಬಿಸಿ ಬಿಸಿಯಾದ ಕಾಫಿಯನ್ನು ಮಾಡಿ ವತ್ಸಲಳ ಕೈಗಿತ್ತಳು. ವತ್ಸಲ ಒಂದು ಗುಟುಕು ಕುಡಿದ ತಕ್ಷಣ ನಿಜಕ್ಕೂ ಅಮೃತ ಎನಿಸಿತು. ಆದರೆ ಯಾಕೋ ಏನನ್ನೂ ಹೇಳದೆ ಮೌನವಾಗಿ ಅದ್ಭುತ ಕಾಫಿಯ ಸವಿಯನ್ನು ಸವಿದ್ಲು. ಪಾಪು ಮುಖ ನೋಡಿದ್ಲು. ಅದರ ಮುಖ ಕೂಡ ಪ್ರಶಾಂತವಾಗಿತ್ತು. ಅವಳಿಗೆ ನಿಜಕ್ಕೂ ತುಂಬ ಭಯ ಆಗ್ತಿತ್ತು. ಆದರೆ ಕೆಂಪಿ ಜೊತೆ ಒಂದಷ್ಟು ಹೊತ್ತು ಮನಸಾರೆ ಹರಟಿ ತನ್ನ ದುಗುಡವನ್ನು ಮರೆತಳು. ತಾನು ಪಾಪುವನ್ನು ಎತ್ಕೊಂಡಾಗ ಕೆಂಪಿ ಮನೆಯೆಲ್ಲ ಕೆಲಸ ಮಾಡಿಕೊಟ್ಲು. ಮತ್ತೆ ಜೊತೆ ಕೂತು ತರಕಾರಿ ಹೆಚ್ಕೊಂಡು ಇಬ್ಬರು ಪಾಪುನಲ್ಲೇ ಆಟ ಆಡಿಸ್ತಾ ಇದ್ರು. ವತ್ಸಲ ರುಚಿಯಾದ ಅಡುಗೆ ಮಾಡಿದ್ಲು. ಪಾಪುಗೆ ತಿನ್ನಿಸ್ಬಿಟ್ಟು ಜೊತೆ ಕೂತು ಇಬ್ಬರು ಊಟ ಮಾಡಿದ್ರು. ನಂತರ ಪಾಪುನ ಕೆಂಪಿನೇ ಮಲಗಿಸ್ಕೊಟ್ಲು. ಆಮೇಲೆ ಅಕ್ಕ ನಾನಿನ್ನು ಬರ್ತೀನಿ ಅಂದಾಗ ವತ್ಸಲ ಕೆಂಪಿಗೆ ಒಂದಷ್ಟು ಸಾರನ್ನು ಬಲವಂತ ಮಾಡಿ ಕಳಿಸಿದ್ಲು. ಸಂಜೆ ಶಂಕರ ಬಂದಾಗ ಆಗಲೇ ಹತ್ತತ್ರ 7 ಗಂಟೆ ರಾತ್ರಿ ಆಗಿತ್ತು. ಪಾಪು ಜೊತೆ ಆಟ ಆಡ್ತಾ ಯಾಕೆ ವತ್ಸಲ, ಏನಾಯಿತು, ಬೇಜಾರಾಗಿದೆಯಾ? ಬೆಳಿಗ್ಗೆ ನಿಜವಾಗ್ಲೂ ನಾನು ಕೆಲಸಕ್ಕೆ ಹೋಗೋ ಅರ್ಜೆಂಟಲ್ಲಿದ್ದೆ, ಏನು ಯೋಚನೆ ಮಾಡಬೇಡ, ಹೇಳಿದ್ನಲ್ಲ ಯಾವುದೋ ಪ್ರಾಣಿ ಇನ್ನೊಂದು ಪ್ರಾಣಿನ ತಿಂದಾಗ ಆ ಥರ ರಕ್ತ ಸೋರಿರ್ಬೇಕಷ್ಟೇ ಎಂದನು. ಅವಳು ಅದಷ್ಟೇ ಅಲ್ಲ ಶಂಕರ್, ಇವತ್ತೇನಾಯ್ತು ಗೊತ್ತಾ ಅಂತ ಹೇಳಿ ಪಾಪು ಜೊತೆ ನಡೆದ ಸಂಗತಿಯನ್ನು ಹೇಳಿದಾಗ ಶಂಕರನಿಗೆ ಒಮ್ಮೆ ಎದೆ ನಡುಗಿತ್ತು. ಮಗು ಮುಖ ನೋಡಿದಾಗ ಅವನಿಗೆ ಏನು ಹೇಳಬೇಕೋ ತೋಚಲಿಲ್ಲ.
ಹೋಗೋಕ್ಕಾಗಲಿಲ್ಲ. ನೋಡೋಣ, ಯಾವುದಕ್ಕೂ ನಾನು ನಾಳೆ ಪಕ್ಕದಹಳ್ಳಿಯಲ್ಲಿರೋ ಸ್ವಾಮಿಗಳ ಹತ್ರ ಹೋಗ್ತೇನೆ ಎಂದಿದ್ದ. ಆದರೆ ಶಂಕರ ಒಂದು ವಾರವಾದರೂ ಯಾವ ಸ್ವಾಮಿಗಳ ಹತ್ರನೂ ಹೋಗೋಕ್ಕಾಗಿರಲಿಲ್ಲ. ಇಲ್ಲಿ ಮನೆ ಹತ್ರ ಒಂದಾದ ಮೇಲೆ ಒಂದು ರೀತಿಯ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಶುರುವಾಗಿತ್ತು. ಒಮ್ಮೆ ಅಡುಗೆ ಎಲ್ಲ ಮುಗಿಸಿ ವತ್ಸಲ ಆಗ್ತಾನೆ ಅಡುಗೆ ಮನೆ ಕ್ಲೀನ್ ಮಾಡಿ ಪಾಪು ಜೊತೆ ಮಲಗಿದ್ಲು. ಸಂಜೆ ಎದ್ದು ಬಂದು ಬಾಗಿಲು ತೆಗೆದ್ರೆ ಯಾರೋ ತಟ್ಟೆಗೆ ಊಟ ಹಾಕ್ಕೊಂಡು ತಿಂದ ಹಾಗೆ ಎಂಜಲು ತಟ್ಟೆನ ಬಿಟ್ಟಿದ್ರು. ಇದನ್ನೆಲ್ಲ ನೋಡಿ ತುಂಬಾ ಗಾಬರಿಯಾಗಿತ್ತು. ಆದ್ರೆ ಅವತ್ತು ಕೆಂಪಿ ಬೇರೆ ಮನೆಗೆ ಬಂದಿರಲಿಲ್ಲ ಅಂತ ವತ್ಸಲ ಬೇಜಾರು ಮಾಡಿಕೊಂಡ್ಳು. ಅದೇ ದಿನ ಸಂಜೆ ಶಂಕರ್ ಪಾಪುಗೆ ಅಂತ ಗಿಲಕಿ ಜೊತೆಗೆ ವತ್ಸಲಳಿಗೊಂದು ಸೀರೆ ತಂದಿದ್ದ. ಒಂದೂ ಮಾತಾಡದೆ ಬಿಸಿ ಬಿಸಿ ಕಾಫಿ ತಂದುಕೊಟ್ಲು ವತ್ಸಲ. ನಂತರ ವಿಚಾರಿಸಿದಾಗ ನಿಧಾನಕ್ಕೆ ಎಲ್ಲ ಘಟನೆಗಳನ್ನು ವಿವರಿಸಿದ್ಲು. ಆದರೆ ಶಂಕರನಿಗೆ ಕೂಡ ವತ್ಸಲ ಮಾತನ್ನು ಕೇಳಿ ಬಹಳ ಗಾಬರಿಯಾಗಿತ್ತು. ಆದರೆ ಅದನ್ನು ತೋರ್ಪಡಿಸದೆ ಅವಳನ್ನು ಸಮಾಧಾನ ಮಾಡಿ ಪತ್ನಿ ಮಗುವನ್ನು ಅಪ್ಪಿಕೊಂಡೇ ಮಲಗಿದ್ದ. ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಹೊರಳಾಡ್ತಿದ್ದ. ಬೆಳಿಗ್ಗೆ ತಡವಾಗಿ ಎದ್ದರೂ ಸಹ ಬೇಗ ಬೇಗ ತಯಾರಾಗಿ ಸ್ವಾಮಿಗಳನ್ನ ನೋಡೋಕ್ಕೆ ಹೊರಟ. ಕೆಂಪಿ ಬಂದಿದ್ದರಿಂದ ವತ್ಸಲ ಮನೆಯಲ್ಲೇ ಉಳಿದುಕೊಂಡು ಮಧ್ಯಾಹ್ನದ ಅಡುಗೆ ತಯಾರಿಯಲ್ಲಿ ಸಮಯನ ಕಳೆದ್ಲು. ಇತ್ತ ಶಂಕರ ಸ್ವಾಮೀಜಿ ಮನೆಗೆ ಬಂದಾಗ ಸ್ವಾಮೀಜಿಯವರು ಎಲ್ಲೋ ಹೋಗಿದ್ರು. ಇನ್ನೇನು ಒಂದು 10 ನಿಮಿಷ ಬರ್ತಾರೆ ಅಂದದಕ್ಕೆ ಅಲ್ಲೇ ಜಗಲಿ ಮೇಲೆ ಕೂತ್ಕೊಂಡು ಕಾಯ್ತಾ ಇದ್ದ. ಆಗ ಯಾರೋ ಎದುರುಗಡೆ ಮನೆಯವರು ಸಿಕ್ಕಿದ್ರಿಂದ ಮಾತಾಡ್ತಾ ಇದ್ದ. ಅಷ್ಟೊತ್ತಿಗೆ ಸ್ವಾಮೀಜಿ ಬಂದರು. ಶಂಕರ್ ತನ್ನ ಪರಿಚಯ ಹೇಳಿಕೊಂಡು ತನ್ನ ಮನೆಯಲ್ಲಿ ನಡೆಯುತ್ತಿರೋ ಎಲ್ಲ ದುರ್ಘಟನೆಗಳ ಮಾಹಿತಿ ಕೊಟ್ಟ. ಸ್ವಾಮೀಜಿಯವರು, ಓಹೋ, ನೀವೇನಾ ತೋಟದ ಮನೆಗೆ ಬಂದಿರೋದು ಅಂದರು. ಹೌದೆಂದು ತಲೆ ಅಲ್ಲಾಡಿಸ್ದ. ಸರಿ ಅಂತ ಹೇಳಿ ಕವಡೆ ಹಾಕ್ಬಿಟ್ಟು ಏನೋ ಭಾಗಾಕಾರ ಗುಣಾಕಾರ ಎಲ್ಲ ಮಾಡಿ ಮಣಮಣ ಅಂತ ಮಂತ್ರ ಎಲ್ಲ ಪಠಿಸಿ ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಕೂತಿದ್ದ ಸ್ವಾಮೀಜಿ ಕಣ್ ತೆರೆದಾಗ ಕಣ್ಣೆಲ್ಲ ಕೆಂಪಾಗಿತ್ತು. ಆಗ ಶಂಕರನಿಗೆ ಯಾರಿಂದ ಮನೆ ತಗೊಂಡಿದ್ದು ಅಂದಾಗ, ಇಲ್ಲ, ಇದು ಬಹಳ ವರ್ಷಗಳ ಹಿಂದೆಯೇ ನಮ್ಮ ತಂದೆಯವರು ಬದುಕಿದ್ದಾಗ ತಗೊಂಡಿದ್ದು. ನಮ್ಗೆ ಈ ಕಡೆ ಬರೋದಕ್ಕೆ ಆಗಿರಲಿಲ್ಲ. ಈಗ ನಾನೇ ಇಷ್ಟಪಟ್ಟು ಇಲ್ಲಿಗೆ ಬಂದೆ, ತೋಟ ಪ್ರಕೃತಿ ನಡುವೆ ಇರೋಣ ಅಂದ್ಕೊಂಡು ಅಂತ ಅಂದಾಗ, ಇಲ್ಲ, ನೀನು ಆದಷ್ಟು ಬೇಗ ಮನೆ ಖಾಲಿ ಮಾಡಬೇಕಾಗುತ್ತೆ. ಆದರೆ ನಾನೊಮ್ಮೆ ಆ ಮನೆಯನ್ನು ಬಂದು ನೋಡಬೇಕು. ಅಮಾವಾಸ್ಯೆ ದಿನ ಬಹಳ ಕಷ್ಟ, ಹುಣ್ಣಿಮೆ ದಿನ ಬರ್ತೀನಿ ನಾನು ಅಂತ ಹೇಳಿದರು. ಸರಿ ಎಂದು ಅವರಿಗೆ ದುಡ್ಡನ್ನು ಕೊಟ್ಟು ಮನೆ ಹತ್ತ ಹೊರಟ. ಸಂಪೂರ್ಣವಾಗಿ ಕುಸಿದು ಹೋಗಿದ್ದ ಶಂಕರ. ಅದು ಹೇಗೆ ಗಾಡಿಯನ್ನು ಓಡಿಸಿದನೋ ಅವನಿಗೇ ಅರಿವಿರಲಿಲ್ಲ. ಸ್ನೇಹಿತರೆ, ಈಗ ನಾಳೆ ಮುಂದಿನ ಭಾಗ ಏನಾಗುತ್ತೆ ಅಂತ ನೋಡೋಣ. ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ನಿಮ್ಮ ಕುತೂಹಲ ಹಾಗೇ ಇರಲಿ. ನಿಮಗೇನೆಲ್ಲ ಪ್ರಶ್ನೆ ಮೂಡ್ಬೋದು ನನಗೆ ತಿಳಿಸಿ. ನಾನು ಅನಿತಾ. ನಮಸ್ತೆ.